ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ವರಮಹಾಲಕ್ಷ್ಮಿಯ ಹಿಂದಿನ ದಿನದ ಬ್ಲಾಗ್ ಆಗಿರುತ್ತೆ. ನಮ್ಮ ಚಿಕ್ಕಮ್ಮ ಅಮ್ಮ ಬಂದಿದ್ದಾರೆ, ಇಲ್ಲ ಅಲ್ಲಿ ಅಕ್ಕನೂ ಮಾಡ್ತಾಳೆ ಅಂತ ಅಕ್ಕಗೆ ಹೆಲ್ಪ್ ಮಾಡೋಕ್ಕೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಹೆಲ್ಪ್ ಮಾಡ್ತಾಯಿದ್ದಾರೆ. ಅಂದರೆ 2 ಡೇಸ್ ಮುಂಚೆನೇ ನಾನು ಹೂವೆಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅಂತ ತೊಗೊಂಡಿದ್ದೆ, ಬಾಗ್ಲ ಹತ್ರ ಅಲ್ಲೆಲ್ಲ ಕಟ್ಟೋದಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ಚಿಕ್ಕಮ್ಮ ಎಲ್ಲ ಕಟ್ತಾಯಿದ್ರು ಹೂವನ್ನೆಲ್ಲ. ಮನೆಗೆ ಅಜ್ಜಿ ಬಂದರೆ ಅಂತ ಹೇಳಿದ್ದಕ್ಕೆ ಓಡ್ ಬಂದವಳು ಸ್ಕೂಲಿಂದ. ಮನೆಗೆ ಯಾರಾದ್ರು ಬರ್ತಾರೆ ಅಂದರೆ ಖುಷಿ ಅವಳಿಗೆ. ಮಾಡ್ತೀರಾ ಆಮೇಲೆ ಬರ್ಬೇಕಂತ ಸ್ಲಿಪ್ಪರ್ ತೆಗಿ ಬಂಗಾರಿ, ದೇವ್ರದೆಲ್ಲ ಸಾಮಾನು ಐತಿ. ಇನ್ನು ಮಕ್ಕಳಿಬ್ರು ಮನೆಗೆ ಬಿಟ್ಟು ನಾನು ಮಧ್ಯಾಹ್ನ ಹೋಗಿ ಸೀರೆ ತರಕ್ಕೆ ಹೋಗಿದ್ದೆ. ಬರೋದೇ ತುಂಬ ಲೇಟ್ ಆಯಿತು. ಅಂದರೆ ಯಾವಾಗಲೂ ಅಡ್ವಾನ್ಸ್ ತೊಗೊಳ್ಳೋಣ ಅಂದರೆ ಆಗೋದೇ ಇಲ್ಲ, ಅದು ದೇವರು ಕೂರಿಸೋ ದಿನವೇ ತರೋದೇ ಆಗುತ್ತೆ ಯಾವಾಗಲೂ. ಇನ್ನು ದೇವ್ರದೆಲ್ಲ ಏನು ಹಣತೆ, ಕುಂಕುಮ ಬಟ್ಲು, ಆಮೇಲೆ ಕೂರಿಸೋದಕ್ಕೆ ಕೊಡ್ಪಾನ ಅವೆಲ್ಲದನ್ನೂ ನೀಟಾಗಿ ಎಲ್ಲ ತೊಳೆದು ಒರೆಸಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಅನ್ಕೊಂಡಿ ಅದನ್ನ? ಏನು ಅನ್ಕೊಂಡಿದ್ದಿ? ಹಾಂ ಇನ್ನು ಬೆಳಗ್ಗೆ ಅಂತೂ ತುಂಬ ಅಡುಗೆ ಇರುತ್ತಲ್ಲ. ಇನ್ನು ಹೋಳಿಗೆ ಒಂದು ಮಾಡಿ ಇಟ್ಕೊಳ್ಳೋಣ ಅಂತ ನಮ್ಮ ಚಿಕ್ಕಮ್ಮ ರೆಡಿ ಮಾಡ್ತಾ ಇದ್ದಾರೆ. ನಾ ಎಲ್ಲ ದೇವ್ರನ್ನೆಲ್ಲ ಕೂರ್ಸೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ಇವತ್ತೇ ಎಲ್ಲ ಸೀರೆ ಎಲ್ಲ ಉಡಿಸಿ ಅಲ್ಲಿ ಏನೆಲ್ಲ ಇಡಬೇಕಲ್ಲ ಎಲ್ಲ ಇಟ್ಟೆ ಮಲ್ಕೊಬಿಡ್ತೀನಿ ನಾನು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ದೀಪ ಹಚ್ಚೋದೊಂದು, ಆಮೇಲೆ ಕಸನ್ನೆಲ್ಲ ಮಾಡಿಕೊಂಡು ಮಾಡ್ಬೋದು ಬೇಗ ಅಂತ ಹೇಳಿ ಉಂಡೆ ಬೆಲ್ಲ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ ಹೋಳಿಗೆ ಮಾಡೋದಕ್ಕೆ. ನಾನು ಕೈಯಾಗಿ ಹಂಗೆ ಬೇಡ. ಅವರು ಫೋನಲ್ಲಿ ನೋಡ್ಕೊಂಡು ಮಾಡಿಲ್ಲ ಹಂಗೆ. ಓಕೆ ಓಕೆ. ಪಕ್ಕದ ಮನೆಗೆ ಹೋಗಿ ಆಂಟಿ ಕೈಯಲ್ಲಿ ಮೆಹಂದಿ ಹಚ್ಕೊ ಬಂದಿದ್ದಾಳೆ, ನಾಳೆ ಹಬ್ಬ ಅಂತ ಹೇಳಿ. ಈಗ ಅವಳು ಅಳ್ತಾಳ, ಏನ ಐತಾ ಮೆಹಂದಿ ವರ್ಣಿತ ಖಾಲಿ ಡೈರಿ ಒಂದು ತಗೋಬರ್ರಿ. ಇಲ್ಲಿಗೆ ಬಂದಮೇಲೆ ಯಾವ ಸೀರೆ ಅಂಗಡಿ ಈ ಥರ ಎಲ್ಲ ಹೋಗಿರಲಿಲ್ಲ. ಇದೇ ಫಸ್ಟ್ ಹೋಗಿದ್ದೆಲ್ಲ. ಒಂದೇ ಒಂದು ಅಂಗಡಿ, ಒಂದು ಚಿಕ್ಕ ಅಂಗಡಿ ಸಿಕ್ಕಿದ್ದು. ಜಾಸ್ತಿ ಕಲೆಕ್ಷನ್ನು ಇರಲಿಲ್ಲ. ನಾನೇನು ಮಾಡೋದಕ್ಕಾಗಲ್ಲ, ನಾನು ಸುಮ್ಮನೆ ಮತ್ತೆ ದೇವ್ರದ್ದೆಲ್ಲ ರೆಡಿ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಅದೇ ತೊಗೊಂಡು ಬಂದೆ. ಇದು ಕಲರ್ ಒಂದು ಇರಲಿಲ್ಲ. ಇನ್ನು ಡೆಕೋರೇಷನ್ ಮಾಡ್ಕೊಬಿಡೋಣ ಅಂತ ಹೇಳಿ ನಾನು ಇದು ಹಿಂದೆ ಪ್ಲೇನ್ ವೈಟ್ ಪಂಜೆ ಹಾಕಿದ್ದೀನಿ. ಯಾವುದಾದ್ರು ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನನ್ನ ಮಗಳು ತೋರಣ ಕಟ್ಟಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂದರೆ ನೋಡಿ. ಎಷ್ಟು ನೋಡೋಳಿಗೆ ಎಷ್ಟು ಪೇಷನ್ಸ್ ಐತಿ. ಸುಸ್ತಾಗ್ಬಿಡ್ತು ಒಂದು ನಿಮಿಷಕ್ಕೆ ಇಟ್ಕೊಂಡು ಸುಸ್ತಾಗ್ಬಿಡ್ತಾವಳಿಗೆ. ಸಿಂಪಲಾಗಿ ಇಷ್ಟೇ ಮಾಡಿದ್ದು. ಏನು ಆರ್ಟಿಫಿಷಿಯಲ್ ಲೀವ್ಸು ಮತ್ತು ಇದ್ವಲ್ಲ ಥರ ಅದರಲ್ಲೇ ಡೆಕೋರೇಷನ್ ಮಾಡಿದ್ದೀನಿ. ಇನ್ನು ಕಟ್ಟಿರೋ ಹಾರ ಹಾಕಬೇಕು. ಸೀರೆನೂ ಉಡ್ಸಾಯ್ತು. ಇವಾಗ ಈ ಥರ ಉಡ್ಸಿದ್ದೀನಿ. ಕೈ ಕಾಲು ಈ ಮನೆ ಶಿಫ್ಟ್ ಮಾಡಿದ್ಮೇಲೆ ನಾನು ದೇವ್ರದ್ದು ಅದು ಎಲ್ಲಿಟ್ಟಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಹುಡುಕಿ 10:10ವರೆಗೆ ನಾನು ಸ್ಟಾರ್ಟ್ ಮಾಡಿದ್ದು ಇದು ಅಲಂಕಾರ ಮಾಡೋದಕ್ಕೆ. ನಾನು ಮಲಗೋದು ಒಂದು 3:30 ಈ ಥರ ಆಯಿತು. ಎಷ್ಟೊಂದು ಕೆಲಸ ಇರುತ್ತಲ್ಲ ನಮ್ಮ ಹೆಣ್ಮಕ್ಳಿಗೆ. ಇವತ್ತು ವರಮಹಾಲಕ್ಷ್ಮಿ ದಿನ ಅಂತೂ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ 1-2-3 ಅವರ್ ನಿದ್ದೆ ಮಾಡ್ತಾರೇನೋ. ನಾನಂತೂ ವರ್ಷನೂ ಅಷ್ಟೇ ಪ್ರತಿ ಸಲ 1-2-3 ಅವರ್ ಅಷ್ಟೇ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗೋದು. ಅಂದರೆ ಬೆಳಗ್ಗೆ ಇದೆಲ್ಲ ಅಲಂಕಾರ ಮಾಡಿಕೊಂಡು ಮಾಡೋಣ ಅಂದರೆ ಅದು ಆಗೋದಿಲ್ಲ. ಅದು ಮಧ್ಯಾಹ್ನ ಆಗಿಬಿಡುತ್ತೆ ಪೂಜೆ. ಅವತ್ತು ಮಧ್ಯಾಹ್ನ ಪೂಜೆ ಸರಿಯಾಗಲ್ಲ. ಅದು ಬೆಳಗ್ಗೆನೇ ಮಾಡಬೇಕು ಅಂತ ಹೇಳಿ ನಾನು ಹಿಂದಿನ ದಿನವೇ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ.
ಬೆಳಗ್ಗೆ ಎದ್ದು ಕಸನೆಲ್ಲ ಮಾಡಿ ಆಮೇಲೆ ನಾವು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ. ಅಂದರೆ ರಾತ್ರಿನೂ ಕಸನೆಲ್ಲ ಮಾಡಿರ್ತೀನಿ, ಅಂದರೂ ಬೆಳಗ್ಗೆನೂ ಪೂಜೆ ಮಾಡೋ ಟೈಮು ಅಂತ ಹೇಳಿ ಮತ್ತೆ ಒಂದು ಸರಿ ನಾನು ಬೆಳಗ್ಗೆನೂ ನಾನು ಕಸನೆಲ್ಲ ಮಾಡ್ಕೊಳ್ತೀನಿ. ಇನ್ನು ದೇವ್ರ ಮುಖಕ್ಕೆ ಅಲಂಕಾರ ಮಾಡೋಣ ಅಂತ ಹೇಳಿ ಇದು ಐಬ್ರೋ ಮತ್ತು ಕಾಡಿಗೆ ಹಚ್ಚೋಣ ಅಂತ ಪೇಂಟಿಂದು ತೊಗೊಂಡು ಹಚ್ತಾ ಇದ್ದೀನಿ. ಇದು ಲಿಪ್ಪಿಗೆ ಮತ್ತು ನಾನು ನೈಟ್ ಪಾಲಿಶ್ ಅದು ಫಸ್ಟ್ ಟೈಮ್ ನಾನು ಇದು ಮುಖ ತಗೊಂಡಾಗೆ ಹಚ್ಚಿದ್ದೆ. ಅದು ಫಸ್ಟ್ ಟೈಮ್ ಹೊಸದು ಒಂದು ತೊಗೊಂಡು ಹಚ್ಚಿಟ್ಟಿದ್ದೆ, ಅದು ಏನೂ ಹೋಗೋದಿಲ್ಲ ಕಲರು. ಇನ್ನು ಐಬ್ರೋ ಇವೆಲ್ಲ ಹೋಗುತ್ತೆ, ಇದು ಮಾಮೂಲಿ ಪೇಂಟಿಂದದು. ಇಷ್ಟೇ ಸಿಂಪಲಾಗಿ ಅಲಂಕಾರ ಮಾಡಿದ್ದು. ಇನ್ನು ಮುಖಕ್ಕೆ ಅಲಂಕಾರ ಮಾಡ್ಬೋದು, ಒಂದಿಷ್ಟು ಸ್ಟೋನ್ಗಳೆಲ್ಲ ಡೆಕೋರೇಟ್ ಮಾಡೋದಕ್ಕೆ ಸಿಗತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟು ವರಮಹಾಲಕ್ಷ್ಮಿಯ ಬ್ಲಾಗಲ್ಲಿ ನಾನು ಸಿಗ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.